ಹೌದು, ಅದೇ ನಾನು ಹೇಳ್ತಾ ಇಲ್ಲ ನೋಡಿ. ಇವರು ಸುಳ್ಳು ಸೃಷ್ಟಿ ಮಾಡೋದ್ರಲ್ಲಿ ನಿಪುಣರಿದ್ದಾರೆ. PhD ತೊಗೊಂಡಿದ್ದಾರೆ ಇವರು. ಆವಾಗ 2002ರಲ್ಲಿ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು. ಶಿವಾಜಿನಗರ್ನಲ್ಲಿ ಇವ್ರದ್ದು ಒಂದು ಸಮಾವೇಶ ನಡೀತಾ ಇತ್ತು. ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಅವರು ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ತಾಕೀತು ಮಾಡಿದರು, ನೀವೆಲ್ಲ ಏನಾದರೂ ಕೋಮ ಗಲಭೆಗಳು ಮಾಡಿದ್ರೆ ನಿಮಗೆಲ್ಲ ಒಳಗಾಕಬೇಕಾಗುತ್ತೆ ಅಂದ್ಬಿಟ್ಟು. ಅವರು ನಮ್ಮ ಆವಾಗಿನ ಸಿಟಿ ಕಮಿಷನರ್ ಸಾಂಗ್ಲಿಯಾನ ಅವರು ಅಲ್ಲಿ ಫೋಟೋ ನೋಡಿದ್ರೆ ನಿಮ್ಮ ರೋಷನ್ ಬೇಗ್ ಅವರಿದ್ದಾರೆ, ಆವಾಗಿನ ಶಾಸಕರಿದ್ದರು, ಮತ್ತು ನಿಮ್ಮ ಸರಡ್ಗಿಯವರು ಆವಾಗಿನ ಕಲಬುರ್ಗಿ MP ಅವರಿದ್ದಾರೆ, ಮತ್ತು ಹಿಂದೆಗಡೆ ನೋಡಿದ್ರೆ ನೀವು ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ ಯೂನಿಫಾರ್ಮ್ನಲ್ಲಿ. ಸೊ ಇವರು ಯಾವುದೋ ಒಂದು ಫೋಟೋ ತೊಗೊಂಡು ಇವರು RSS ಶಾಖೆಗೆ ಹೋಗಿದ್ದಾರೆ ಅಂತ ಹೇಳತ್ತಾರ. ಆಯ್ತು, ಇವ್ರು ಕರೆದಿದ್ರೆ ಯಾವನ್ನ ಕೊಡೋಕೆ ಹೇಳಿ, ಇನ್ವಿಟೇಷನ್ ಕೊಟ್ಟು ತೋರಿಸ್ಲಿ ನನಗೆ, ಖರ್ಗೆ ಅವ್ರಿಗೆ ಹಿಂಗೆ ಕರೆದಿದ್ರು ಅಂತ. ಅಥವಾ ಇವ್ರು ಸ್ವಪ್ರೇರಣೆಯಿಂದ ಹೋಗೋಕ್ಕಾಗ್ತದೆ ಖರ್ಗೆ ಸಾಹೇಬರಲ್ಲಿ? ಆ್ಯಸ್ ಅ ಹೋಮ್ ಮಿನಿಸ್ಟರ್ ಹೋಗಿ ತಾಕೀತು ಮಾಡಿ ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಶಿವಾಜಿನಗರ್ನಲ್ಲಿ ನಡೀತಾ ಇತ್ತು ಅವಾಗ. ಇವರೆಲ್ಲ ಮಿಸ್ಚೀಫ್ ಮಾಡಬಾರ್ದು ಅಂದ್ಬಿಟ್ಟು ಹೋಗಿ ಬಂದಿರೋದು. ಅದಕ್ಕೂ ಹೇಳಿದ್ದೀನಿ ನಾನು, ತೋರಿಸಿದ್ದೀನಲ್ಲ ಇವತ್ತು. ನೋಡಿ, ಆ ಯುವಕನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, RSSನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾಯಿದ್ರು. ಆಮೇಲೆ ಇದು ಬರೀ ಅಲ್ಲಲ್ಲ, ಇಲ್ಲೂ ಕೂಡ ಏನು ಅವ್ರ ಹೆಸರು ಸರಿಯಾಗಿ ನೆನ್ಪು ಬರ್ತಾಯಿಲ್ಲ, ಹನುಮಾನ್ ಗೌಡನೋ ಹನುಮೇಗೌಡ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ. ಯಾವ ರೀತಿ ಇವರು ಲೈಂಗಿಕ ಕಿರುಕುಳ ಕೊಡ್ತಾರೆ RSSನವರು ಅಂದ್ಬಿಟ್ಟು. ನಾವು ಹೇಳ್ತಾ ಇದ್ದೀವಲ್ಲ ಸರ್, ಇದು ಸಂಘಟನೆ ಈಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ಏನಕ್ಕೆ ಅಷ್ಟು ಸೀಕ್ರೆಸಿ? ಯಾರು ಇವರೆಲ್ಲ ಸರ್? ಮೋಹನ್ ಭಾಗವತ್ ಅವರ ಸ್ಪೀಚು ಯಾಕೆ ಸರ್ ಲೈವ್ ಟೆಲಿಕಾಸ್ಟ್ ಆಗಬೇಕು? ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ? RSS ಅವರ ಕಾಂಟ್ರಿಬ್ಯೂಷನ್ ಏನಿದೆ? 100 ವರ್ಷದಲ್ಲಿ 10 ಪ್ರಮುಖವಾದಂಥ ಕಾಂಟ್ರಿಬ್ಯೂಷನ್ ಹೇಳಿಬಿಡ್ಲಿ ಸಾಕು. ಇಷ್ಟೊಂದು ಎಡಿಟೋರಿಯಲ್ಗಳು ಬರ್ತಾ ಇವೆ ಅಲ್ಲ, ಒಬ್ಬರಾನ ಹೌದಪ್ಪ ನಾವು ಹೀಗೆ ಮಾಡಿದ್ದೀವಿ, ನಾವು ಸ್ವಾತಂತ್ರ್ಯಕ್ಕೆ ಹೀಗೆ ನಾವು ನಮ್ಮ ರಕ್ತವನ್ನು ಕೊಟ್ಟಿದ್ದೀವಿ, ಬೆವರು ಸುರಿಸಿದ್ದೀವಿ, ದೇಶ ಕಟ್ಟಕ್ಕೆ ನಾವು ಇದು ಮಾಡಿದ್ದೀವಿ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ನಾವು ಇಂಥ ಕ್ರಮ ತಗೊಂಡಿದ್ದೀವಿ. ಮಾಡಿದ್ದಾರ ಸರ್? ನೋಡಿ, BJP ಪಾರ್ಟಿ ಏನಿದೆ RSS ಕೈಗೊಂಬೆ. RSS ತೆಗೆದುಬಿಟ್ರೆ BJPನೇ ಇಲ್ಲ. BJP ಈಸ್ ನಿಲ್, ಶೂನ್ಯ ವಿತೌಟ್ RSS. ಆ್ಯಂಡ್ RSS ಈಸ್ ಝೀರೋ ವಿತೌಟ್ ರಿಲಿಜಿಯನ್.